ಇದು ಬೆಳೆಯಕ್ಕೆ 1 ವಾರ ಬೇಕು. ನೀನು ಅದಕ್ಕಿಂತ ಮುಂಚೆ ನನಗೂ ಎಷ್ಟೊಂದು ಫ್ರೆಂಡ್ಸ್ ಇದೆ. ನೀನು ಮೀಸೆ ತೆಗ್ದ್ಬಿಟ್ನಲ್ಲ. ನಿಮ್ದು ತಲೆನೇ ಬೋಡ್ಸ್ಬಿಡ್ತೀನಿ ನಿಮ್ದು ಎಲ್ಲರೂ. ಮಸಿ ನಕ್ಕಲ್ಲೇ ತೆಗಿತಾ ಇದ್ದೀನಿ. ತೆಗಿ. ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದ್ದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ತುಂಬ ದಿನದಿಂದ ನಾನು ಅಡುಗೆ ಲಾಗ್ನ ನನ್ನ ಚಾನಲಲ್ಲಿ ಮಾಡೇ ಇಲ್ಲ. ಸೊ ಇವತ್ತು ಇವ್ರಿಗೋಸ್ಕರ, ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಏನು ಮಾಡ್ತಿದ್ದೀರಿ ನಿಂಗೋಸ್ಕರ? ಬಿರಿಯಾನಿ. ಬಿರಿಯಾನಿ? ಯಾವ ಬಿರಿಯಾನಿ? ಆಬ್ವಿಯಸ್ಲಿ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿಯಲ್ಲಿ ಯಾವುದು ವೆರೈಟಿ? ಪಲಾವ್ ಬಿರಿಯಾನಿ. ಪಲಾವ್ ಗುಂಡು ಪಲಾವ್. ಗುಂಡು ಪಲಾವ್ ಗೊತ್ತಿಲ್ಲ, ಪಲಾವ್ ಬಿರಿಯಾನಿ ನಂಗೆ ಗೊತ್ತು. ಓಕೆ, ಪಲಾವ್ ಬಿರಿಯಾನಿ ಮಾಡ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಕಾಫಿ ಮಾಡ್ಕೊಡು. ಕಾಫಿ ಮಾಡ್ಕೊಡ್ಲಾ? ಸ್ವಲ್ಪ ಕಾಫಿ. ಬಂದೆ ಆಯ್ತು. ಕಾಯ್ತಾ ಇದೀವಿ. ಇಲ್ಲಿ ನೋಡಿಲಿ ಹೆಂಗ್ ಕಾಯ್ತಾ ಇದಾರೆ. ಅಲ್ಲ, ಹೋಟ್ಲಲ್ಲಿ ಕರ್ದಂಗೆ ಕಾಫಿ ಅಂತೀಯಲ್ಲ, ಕಾಫಿ ಕೊಡಿ ಅಂತ ರೆಸ್ಪೆಕ್ಟ್ ಆಗಿ ಹೇಳು. ಕಾಫಿ ಕೊಡಿ ಚಿನ್ನು. ಚಿನ್ನು, ನನ್ನ ಚಿನ್ನು. ಸೊ ಸ್ನೇಹಿತರೆ, ನಯನ ಅವರು ಅಡುಗೆ ವ್ಲಾಗ್ಸ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಏನ್ ನಯನ ಇವತ್ತು ಫುಲ್ಲು ಅಡುಗೆ ವ್ಲಾಗ್ ಸಖತ್ತಾಗಿ ಮಾಡಂಗಿದ್ಯಾ? ಮಾಡ್ತೀನಿ ಇವತ್ತು. ನಿನ್ಗೆ ಇವತ್ತು ಫುಲ್ ಸರ್ಪ್ರೈಸ್. ನೀನು ಎಕ್ಸ್ಪೆಕ್ಟೇ ಮಾಡಬಾರ್ದು, ಅಷ್ಟು ವೆರೈಟಿ ಅಡುಗೆ ಮಾಡ್ಬಿಡ್ತೀನಿ ನಾನು. ಹೌದಾ? ನೀನು ನಮ್ಮ ಯೂಟ್ಯೂಬ್ ಪ್ಲೇ ಬಟನ್ ತರ ಯಾವಾಗ್ಲೂ ಹೊಳಿತಾ ಇರ್ತೀಯ ನಯನ. ಯಾವ್ದು? ಎಲ್ಲಿದೆ ಅದು? ವೈಟ್ ತರನಾ? ನೀನು ಒಂಥರ ನನ್ಗೆ ಯೂಟ್ಯೂಬ್ ಪ್ಲೇ ಬಟನ್ ತರನೇ. ನಾನು ಇವತ್ತು ಏನೇನೋ ಸ್ಪೆಷಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಚಿಕನ್ ಕಟ್ ಮಾಡಿಸ್ಬೇಕು. ಮಾಡೋದು ಮಾಡ್ತಾ ಇದೀಯ, ಸರ್ರಿಗಿರೋದೇ ಮಾಡ್ತಾ ಇದೀಯ ಅನ್ಸುತ್ತೆ. ಸರಿಯಾಗಿರೋದೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಇಷ್ಟ ಆಗೋ ಐಟಮ್ಸೇ ಮಾಡ್ತೀನಿ. ತುಂಬಾ ದಿನ ಆಯ್ತು ಅಡಿಗೆ ವಿಡಿಯೋ ಮಾಡಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದೀವಿ ಇವತ್ತು. ಸೊ ನನ್ನಲ್ಲಿ ಏನು ಗಮನಿಸ್ತಿಲ್ವಾ ನೀನು? ಅಯ್ಯೋ, ನಾನು ಆಗ್ಲೇ ಹೇಳೋದೇ ಮರ್ತೋಯ್ತು ಆದಿತ್ಯ. ಬೆಳಗ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ಏನ್ ಇಷ್ಟೊಂದು ಸ್ಟೈಲು? ಎಲ್ಲಿಗಾದ್ರೂ ಹೋಗ್ತಾ ಇದೀಯಾ? ಹಳೆ ಡವ್ ಈಗ ಅರಿತಾ ಇದ್ಲು. ಹೋದ್ರೂ ಹೋಗ್ತೀಯ ನೀನ್, ನಂಗೆ ಗೊತ್ತಿದ್ದಂಗೆ. ಬಾ. ಆ್ಯಕ್ಚುಲಿ ಇವತ್ತು ಏನು ಅಂದರೆ, ಡೋರ್ ಹೇಳ್ಕೊ. ಆ್ಯಕ್ಚುಲಿ ಇವತ್ತು ಏನು ಅಂದರೆ, ನಾನು ಅಡುಗೆ ವಿಡಿಯೋ ಮಾಡ್ತಾ ಇಲ್ಲ, ರಿವೆಂಜ್ ಪ್ರ್ಯಾಂಕ್ ತೊಗೋತಾ ಇದ್ದೀನಿ. ಯಾಕೆಂದರೆ ಮೊನ್ನೆ ಒಂದು ದಿನ ಅವರು ಟ್ಯಾಟು ಹಾಕಿಸ್ಕೊಂಬಂದು ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಿದ್ದಾರೆ. ಅಂದರೆ ನಾನು ನಿಜ ನನ್ನ ಗಂಡ ಇಷ್ಟೊಂದು ಇಷ್ಟಪಡ್ತಾರಾ ಅಂತೇಳಿ ನಾನು ಅಷ್ಟೋ ಖುಷಿಪಟ್ಟಿದ್ದೆ. ಬಟ್ ನಂಗೆ ಅಳಿಸ್ಬಿಟ್ಟಿದ್ದಾರೆ ಸುಳ್ಳು ಹೇಳ್ಬಿಟ್ಟು. ನಾನು ಅದಕ್ಕೋಸ್ಕರ ಇವತ್ತು ರಿವೆಂಜ್ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಸೊ ಏನು ಅಂದರೆ ಆದಿತ್ಯ, ಹೀರೋ ತರುಣ್ ಅಲ್ಲಿ ಹೋಗ್ಬಿಟ್ಟು ಇವಾಗ ಅಲ್ಲೊಂದು ಕ್ಯಾಮ್ರಾ ಇಡೋಣ. ಅವರು ಮಲಗಿದ್ದಾರೆ. ನೈಟ್ ಅವ್ರಿಗೆ ನಿದ್ದೆನೇ ಇಲ್ಲ. ಅಂದರೆ ಒಂದು 2 ಗಂಟೆವರೆಗೂ ಏನೋ ಎಡಿಟ್ ಮಾಡ್ತಾಯಿದ್ರು, ಹಾಗಾಗಿ ಮಲಗಿದ್ದಾರೆ. ಅವರು ಮಧ್ಯಾಹ್ನ ಟೈಮ್ ಮಲ್ಕೊಂಡ್ರೆ ಒಂದು 2-3 ಅವರ್ಸ್ ಎದ್ದೇಳಲ್ಲ. ಬಟ್ ಇವಾಗ ಮಲಗಿ ಆಲ್ಮೋಸ್ಟ್ 1.5 ಅವರ್ ಆಗಿದೆ. ಸೊ ಇವಾಗ ಅವ್ರಿಗೆ ಗೊತ್ತಿಲ್ಲದೆ ಅವ್ರದ್ದು ಈ ಕಡೆ ಒಂದು ಸೈಡ್ ಬಿಯರ್ಡ್ ಅಥವಾ ಮೀಸೆನ ತೆಗಿಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಬೈತಾರೆ ಅಂದರೆ ಅಷ್ಟು ಬೈತಾರೆ. ಬಟ್ ಇರಲಿ, ಪ್ರ್ಯಾಂಕ್ ಅಂತ ಗೊತ್ತಾದರೆ ಆಮೇಲೆ ಸ್ವಲ್ಪ ಇದು ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಏನು ಬೈತಾರೋ ಗೊತ್ತಿಲ್ಲ, ನಿಜವಾಗ್ಲೂ ಬೈತಾರೆ ಅವರು. ಸೊ ನಾನು ನೋಡೋಣ, ಟ್ರೈ ಮಾಡ್ತೀನಿ. ಬೈದ್ರೆ ಆಮೇಲೆ ನೋಡ್ಕೊಳ್ಳೋಣ. ಯಾಕಂದರೆ ನನಗೂ ತುಂಬ ಹರ್ಟ್ ಮಾಡಿದ್ದಾರೆ. ನೋಡೋಣ, ಫಸ್ಟ್ ಟೈಮ್ ನಾನೊಬ್ಬಳೇ ಪ್ಲ್ಯಾನ್ ಮಾಡಿ ಇವ್ರ ಸಪೋರ್ಟ್ ತೊಗೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಬೈದರೆ ತಲೆ ಕೆಡ್ಸ್ಕೊಬಿಡಿ, ನಾನು ಇದೀನಿ, ನೋಡ್ಕೋತೀನಿ. ಓಕೆನಾ ಆದಿತ್ಯ? ಸರಿ, ಸಪೋರ್ಟ್ ಮಾಡು, ಏನು ಅನ್ನಲ್ಲ. ಆಮೇಲೆ ನಾನು ಹೇಳ್ತೀನಿ, ನಿಮ್ಗೇನಾದ್ರು ಬೈದ್ರೆ ನಾನು ನೋಡ್ಕೋತೀನಿ. ಸರಿನಾ? ಸರಿ, ಬನ್ನಿ ಪ್ಲ್ಯಾನ್ ಮಾಡೋಣ. ಸೊ ಅವರು ಡೀಪ್ ಸ್ಲೀಪಲ್ಲಿದ್ದಾರೆ. ನೋಡೋಣ, ಟ್ರೈ ಮಾಡ್ತೀನಿ. ನೋಡಿ, ಅದಕ್ಕೋಸ್ಕರ ಅವ್ರದ್ದು ಇಟ್ಕೊಂಡಿದ್ದೀನಿ. ಪುಟ ನಿಂಗೆ ಗೊತ್ತಾಯ್ತಲ್ಲ, ಅಲ್ಲಿ ಕ್ಯಾಮ್ರಾ ಇಡು, ಆ ಕಡೆ ಸೈಡಲ್ಲಿ.
ಬನ್ರಿ ಬೇಗ. ಆ್ಯಕ್ಚುಲಿ ದಾಡಿ ತೆಗಿಯೋಣ ಅನ್ಕೊಂಡದ್ದು ಮೀಸೆ ತೆಗ್ದ್ಬಿಟ್ರೆ. ಬನ್ನಿ ಆಯ್ತಾ ಕರೆಕ್ಟ್ ಆಗೈತಾ ಅಂತ ಗೊತ್ತಿಲ್ಲ. ಥೂ ಮೀಸೆ ತೆಗ್ದ್ಬಿಟ್ನಲ್ಲ. ಅಲ್ಲಿ ಕ್ಯಾಮ್ರಾ ಕರೆಕ್ಟ್ ಆಗಿತ್ತಾ? ಹ್ಞೂ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ. ಇರು ಫೋನ್ ಮಾಡೋಣ ಬಾ, ಈ ಕಡೆ ಬಾ. ಕರೆಕ್ಟಾಗಿ ಇಟ್ಟಿದ್ರಾ ಅದು? ಇಟ್ಟಿದ್ದೀನಿ. ಈಗ ಫೋನ್ ಮಾಡ್ತೀನಿ. ಈ ಸ್ಟುಡಿಯೋ ಕೀಯಲ್ಲಿ ಎತ್ಕೊ ಬಾ, ನಿಧಾನ ಸೌಂಡ್ ಮಾಡಬೇಡ. ಬಾ ಆದಿತ್ಯ ಈ ಕಡೆ. ಈಗ ಅವರಿಗೆ ನಾನು ಕಾಲ್ ಮಾಡ್ತೀನಿ. ಥೂ ತೆಗ್ದ್ಮೇಲೆ ಒಂಥರ ಭಯ ಆಗ್ತಾ ಇದೆ ನನಗೆ. ಮೀಸೆ ತೆಗ್ದ್ಬಿಟ್ಟು ಭಯ ಆಗ್ತಾ ಇದೆ. ಬಟ್ ಇರು ಅವ್ನು ಬರಲಿ, ಇಲ್ಲಿ ಬಚ್ಚಿಕೊಳ್ಳೋಣ. ಅವ್ರು ಬಂದು ವಿಡಿಯೋ ಅದು ಸ್ಟುಡಿಯೋದ ಇದು ತೆಗ್ದ್ಬಿಡೋಣ. ಇರು ಫೋನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಗೀ ರೋಸ್ಟ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ, ನಮ್ಮ ಹಸ್ಬೆಂಡ್ ಹೆಸರು. ಒಯ್ ನಿಜ ಇದೆ, ಡವ ಅಂತಿದೆ. ಪಿಕ್ ಮಾಡ್ತಾ ಇಲ್ಲ ಆದಿತ್ಯ. ಅವ್ರು ಇನ್ ಕೇಸ್ ಬಂದರೆ ಈ ಕಡೆಯಿಂದ ವಿಡಿಯೋ ಮಾಡ್ಕೋ, ಬಾತ್ರೂಮಿಂದ. ಇರು ಇನ್ನೊಂದ್ಸತಿ ಮಾಡೋಣ. ತೆಗಿ ಡೋರ್ ತೆಗಿ. ಇಲ್ಲ ಇದು ಮಾಡಿ ನಾರ್ಮಲಿ ಬರೀ ಇದು ಅಷ್ಟು ಮಾಡು. ಹಾಂ ಬಿಡು ಸಾಕು, ಬಿಟ್ಟಿರು. ಕೀಯಲ್ಲೇ ಇರಲಿ. ಇನ್ನೊಂದ್ಸತಿ ಮಾಡ್ತೀನಿ. ಇದು ಮೇಲೆ ಟ್ಯಾಂಕರ್ ಎಲ್ಲ ಲೀಕ್ ಆಗ್ಬಿಟ್ಟು ಸ್ಟುಡಿಯೋದಲ್ಲಿ ನೀರು ತುಂಬಿಕೊಂಡಿದೆ ರೂಮಲ್ಲಿ. ಹ್ಞೂ ಅದೇನೋ ಡ್ರಮ್ ಏನೋ ಲೀಕ್ ಆಗಿದೆ ಅನ್ಸುತ್ತೆ, ಫುಲ್ ನೀರು ತುಂಬಿಕೊಂಡಿದೆ. ಬಾಯಿಲಿ ಒಂಚೂರು ಎದ್ದು. ಹ್ಞೂ ಸರಿ ಬಾ. ಅವರು ಏನು ಮಾಡಿದ್ರು ನಂಗೆ ಬೈದ್ರು. ಕಟ್ ಮಾಡಬೇಡ, ರಾನೇ ಹಾಕೋಣ. ಬೈದ್ರೆ ಬೇಕಾದ್ರೆ ಇದು ಹಾಕೋಣ. ಒಳಗಡೆ ಇರೋ ಹಾಂ. ತುಂಬ ಭಯ ಆಗ್ತಿದೆ. ನಿಜ ನಂಗೂ. ಅವರು ಯೂಶಲಿ ಎದ್ದಿದ ತಕ್ಷಣ ಮಿರರ್ ನೋಡಿಕೊಂಡು ತಲೆ ಬಾಚ್ಕೊಂಡು ಬರ್ತಾರೆ, ಹಂಗೆ ಡೈರೆಕ್ಟಾಗಿ ಬರಲ್ಲ ಅವರು. ನೋಡೋಣ. ಹೋಗ್ತಿರಲ್ಲ ಫೋನು. ಅಯ್ಯೋ ಬಂದ್ರು ಒಂದು ಓಡ ಅಲ್ಲಿಂದ ತಮಾಷೆ ಮಾಡಿದೆ. ನೋಡ್ದ ತಮಾಷೆ ಅದಿದ ಆಫ್ ಮಾಡಬೇಡ. ಇರೋ ದಾಡಿ ತೆಗಿಯೋಣ ಅನ್ಕೊಂಡೆ, ಮೀಸೆ ತೆಗ್ದ್ಬಿಟ್ಟೆ. ಇಲ್ವಾ ನಾನು ಪ್ರ್ಯಾಂಕ್ ಮಾಡೋಣ ಅನ್ಕೊಂಡೆ.
ಇರ್ಲಿ ಬಿಡು. ನಾನೇನಾದ್ರೂ ಮಾಡಿದ್ನಾ? ನಿಮ್ ತಲೆ ಶೇವ್ ಮಾಡ್ಬೋದಿತ್ತಲ್ಲ ನಾನು. ತಲೆ ಸೇವುದಲ್ಲ, ನಾನೇನು ಮಾಡಲಿ? ಪ್ಲೀಸ್ ಸಾರಿ. ಈಗ ಬ್ರ್ಯಾಂಡ್ ಕಂಟಿನ್ಯೂಟಿ ಇದೆ, ಏನ್ ಮಾಡೋದು? ಸಾರಿ, ನಂಗೇನು ಏನು ಮಾಡಲಿ? ನೀವುಗಳು ಅವಳ ಜೊತೆ ಸೇರ್ಕೊಂಡು ಏ ಅವ್ರಿಗೇನು ಹೇಳ್ಬೇಡ ಸುಮ್ಮನೆ. ಇರೋ ಒಂದು ನಿಮಿಷ ಬಾ, ಸಾರಿ ಕೇಳ್ತಾ ಇದ್ದೀನಿ ತಾನೇ. ಸಾರಿ, ನಿನ್ನ ಆಯ್ತು ಬಾಯ್. ಇರೋ, ನಿನ್ನ ಮೇಲೆ ನಂಬಿಕೆ ಇಲ್ಲ. ಹ್ಞೂ ಇದು ಪ್ರಾಂಕ್. ಹ್ಞೂ ಮೀಸೆ ತೆಗೆಯೋದು ಪ್ರಾಂಕ್. ಭಯ ಆಗ್ತಿದೆ, ಸುಮ್ಮನೆ ದಾಡಿ ತೆಗಿಯೋಣ ಅನ್ಕೊಂಡೆ, ಅದು ಮಿಸ್ಸಾಗಿ ಮೀಸೆಗೆ ಹೋಯ್ತು. ಸಾರಿ. ಯಾಕೆ ನಿಂಗೆ ಗೊತ್ತಿಲ್ಲ ಈಗ ಅದು ಮೊಬೈಲ್ದು ಪ್ರಾಂಕ್? ಇವಾಗ ಪ್ರಾಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇವಾಗ ಮೊಬೈಲ್ ಪ್ರಮೋಷನ್ ಯಾರು ಮಾಡ್ತಾರೆ? ಆಯ್ತು ಬಿಡು, ನಂಗೆ ಇದಾಗ್ತಿದೆ. ಸಾರಿ, ಜಾಸ್ತಿ ಆಗಿಲ್ಲ ಬಿಡಮ್ಮ. ಇಲ್ಲಿ ಜಾಸ್ತಿ ಆಗಿಲ್ಲ ಬಿಡು. ಇಲ್ಲಿ ಮಾಡಕ್ ಕೆಲಸ ಇಲ್ಲ. ಆಫ್ ಮಾಡೋದಿದ್ಯಾ ಸುಮ್ಮನೆ? ಏ ಬಾಮ, ನಿಮ್ಗೂ ಮಾಡಕ್ ಕೆಲಸ ಇಲ್ಲ, ಅವಳಿಗೂ ಮಾಡಕ್ ಕೆಲಸ. ಏಯ್ ಸುಮ್ ಕುತ್ಕೋ. ಯಾಕೆ ನೀನು ಒಳ್ಳೆ ಇದು ಮಾಡಬೇಡ. ಇವಾಗ ಮೀಸೆ ತೆಗ್ದ್ಬಿಟ್ಟು ಕಂಟಿನ್ಯೂಟಿ ಹೆಂಗ್ ಮಾಡ್ಲಿ ನಾನು? ಅದನ್ನ ಜಾಸ್ತಿ ತೆಗ್ದಿಲ್ಲ, ಕಾಣಿಸ್ತಾ ಇಲ್ಲ ಬಿಡು. ಕಂಟಿನ್ಯೂಟಿ ಹೆಂಗ್ ಮಾಡೋದು ಇವಾಗ? ಇದು ಬೆಳೆಯಕ್ 1 ವಾರ ಬೇಕು, ಇನ್ನೊಂದು 3 ದಿನದಲ್ಲಿ ಇದು ಅಪ್ಲೋಡ್ ಮಾಡ್ಬೇಕು. ಆಯ್ತು ಬಿಡು, ಬಾ. ಆಯ್ತು, ಎಲ್ಲಿ ಬರ್ಲಿ ನಾನು? ಏ ಬಾಮ, 1 ನಿಮಿಷ ಪ್ರ್ಯಾಂಕ್ ಮಾಡಿದೆ. ನೀನು ಇದು ಮಾಡ್ದೆ, ನಾನು ಸಪೋರ್ಟ್ ಮಾಡಲ್ವಾ? 1 ನಿಮಿಷ ಬಾ. ಸಪೋರ್ಟ್ ಅಲ್ಲನ ಏನ? ಇವಾಗ ಮೀಸೆ ತೆಗ್ದಿದ್ಯಲ್ಲ, 1 ವಾರದಲ್ಲಿ ನಾನು 1 ವಾರ ಬೇಕು ಇವಾಗ. ನಾನು ದಾಡಿ ತೆಗಿಯೋಣ ಅನ್ಕೊಂಡೆ, ಮೀಸೆಗೆ ನೀನು ಯಾವ್ದಾವ್ದು ಫುಡ್ ಏನೋ ಮಾಡ್ತೀಯ ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡಿದ್ಯಾ ನೀನು? ಕಟ್ ಮಾಡ್ಬೇಡಮ್ಮ. ಆಯ್ತಾ, ಆಫ್ ಮಾಡೋದಿದ್ಯಾ? ಕೊಡು ಆದಿತ್ಯ, ಕೊಡಿಲಿ ಬಾ, ಕುತ್ಕೋ. ಸಾರಿ, ಇವರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಕಟ್ ಮಾಡೋಣ ಸ್ವಲ್ಪ ಹೊತ್ತು. ಹೋಗ್ಲಿ ಬಿಡ್ಮ, ಒಂದ್ಸತಿ ಇದ್ ಮಾಡ್ದೆ. 2 ನಿಮಿಷ ಕಟ್ ಮಾಡು. ನಾನು ನೀನ್ ಮಾಡ್ದೆ, ನಾನು ಸುಮ್ಮನೆ ಇರ್ಲಿಲ್ವಾ? 2 ನಿಮಿಷ ಕಟ್ ಮಾಡು ಅಟ್ಲೀಸ್ಟ್. ಇವಾಗ ಸುಮ್ಮನೆ ಕೋಪದಲ್ಲಿ ಇದ್ದೀನಿ. ಹ್ಞೂ ಸರಿ, ಆಯ್ತು ಬಿಡು, ಆಯ್ತು. ಕಟ್ ಮಾಡಿದೆ ಬಿಡು, ಆಯ್ತು. ಸಾರಿ ಬಿಡ್ಮ. ನಯನ ಅಲ್ಲ, ಟ್ಯಾಟೂ ಪ್ರಾಂಕ್ಗೂ ಮೀಸೆ ನೀನು ಅದಕ್ಕಿಂತ ಮುಂಚೆ ನನಗೂ ಎಷ್ಟೊಂದು ಫ್ರೆಂಡ್ಸ್ ಇದೆ. ನೀನು ಪ್ರ್ಯಾಂಕ್ ಮಾಡಿದ್ದೆ, ಅದಕ್ಕಿಂತ ಮುಂಚೆ ನಾನು ಇದು ಮಾಡಿದ್ದೀನಿ. ಒಂದ್ಸತಿ ಹೋಗ್ಲಿ ಬಿಡು. ಅದು ದಾಡಿ ಇವಾಗ ಏನು, ಅದು ತೆಗ್ದ್ಬಿಡು, ಇನ್ನೇನು ಮಾಡ್ತೀಯ? ನೀನು ಆಫ್ ಮಾಡಿದ್ರೆ ಸರಿ. ಆಫ್ ಮಾಡು ಫಸ್ಟ್. ಸೊ ಈಗ ಸ್ವಲ್ಪ ಸಮಾಧಾನ ಮಾಡಿದ್ದೀನಿ. ಬೈದ್ರು ಚೋಕೆ. ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ನೀನು ಆಲ್ರೆಡಿ ನೀನು ಪ್ರ್ಯಾಂಕ್ ಮಾಡಿದ್ಯಾ. ನಾನು ನಿಮಗೆ ಮಾಡ್ತೀನಿ, ನಿಮ್ದು ತಲೆನೇ ಬೋಡ್ಸ್ಬಿಡ್ತೀನಿ ನಿಮ್ದು ಎಲ್ಲರದು. ನೀನು ಜಂಗಿಂಗ್ ಮಾಡ್ಬಿಟ್ಯಾ ನೀನು. ಆದಿತ್ಯ ಮೇಲೆ ಮಲ್ಗಿರ್ತಾನಲ್ಲ, ಹೋಗ್ಬಿಟ್ಟು ತಲೆ ಹಿಂಗ್ ಸೆಂಟ್ರಿಗೆ ಹಿಂಗ್ ತೆಗ್ದ್ಬಿಡ್ತೀನಿ. ಹುಷಾರು, ಇವಂದು ಅಷ್ಟೇ, ತರುಣ್ದು ಸೆಂಟ್ರಿಗೆ ತೆಗ್ದ್ಬಿಡ್ತೀನಿ. ಇಲ್ಲಿ ನಿಜ ನನ್ನ ಉದ್ದೇಶ ದಾಡಿ ತೆಗಿಯೋದಿತ್ತು. ನನ್ 1 ಮೀಸೆ ತೆಗೆದು ಅವಮಾನ ಮಾಡಿದ್ದೀರಾ ನೀವು ನನ್ಗೆ. ಸೊ ಈಗ ಬ್ರ್ಯಾಂಡ್ ಅವ್ರಿಗೆ ಮತ್ತೆ ಇವಾಗ ಬೆಳಗ್ಗೆ ಶೂಟ್ ಮಾಡಿದ್ ಮತ್ತೆ ಶಾರ್ಟ್ ಮಾಡ್ಕೋ, ಸರಿ ಹೋಗುತ್ತೆ. ಶಾರ್ಟ್ ಆದ್ರೆ ಚೆನ್ನಾಗಿರಲ್ಲ, ನೈನ ಒಂಥರ ಕಾಣುತ್ತೆ. ಫುಲ್ಲು ತೆಗಿಬೇಕು ಇವಾಗ. ಏನ್ ಫುಲ್ ತೆಗಿಬೇಕು? ಫುಲ್ ಬಿಯರ್ಡ್ ತೆಗಿಬೇಕು. ಬಿಯರ್ಡ್ ಏನಕ್ಕೆ ತೆಗಿತೀಯಾ? ಇಷ್ಟು ಮಾತ್ರ ತೆಗ್ಬಿಟ್ಟು ಇದನ್ನ ಹಂಗೆ ಬಿಡಕ್ಕಾಗತ್ತಾ? ಮೀಸೆ ಬಿಟ್ಟು ಇದನ್ನ ಇದ್ ಮಾಡಕ್ಕಾಗಲ್ವಾ? ಮೀಸೆ ತೆಗ್ದು ಇದನ್ನ ಬಿಡಕ್ಕಾಗಲ್ಲ. ಹೆಂಗಿರುತ್ತೆ ಗೊತ್ತಾ ಅದು? ಅಯ್ಯೋ, ಬರೀ ಇದ್ಬಿಟ್ಟು ಅದು ಇಲ್ಲೆಲ್ಲ ತೆಗ್ದಿದ್ದೀರಾ. ಅಯ್ಯೋ, ನಂಗೆ ಗೊತ್ತಿರ್ಲಿಲ್ಲ. ಸಾರಿ. ಇನ್ಮೇಲೆ ಮಧ್ಯಾಹ್ನ ಹೊತ್ತು ಮಲಗಲೇಬಾರ್ದು. ಅಯ್ಯೋ ಸಾರಿ. ಓಕೆ, ಇರ್ಲಿ. ಅಟ್ಲೀಸ್ಟ್ ಒಂದು ಕಂಟೆಂಟ್ ಕೊಟ್ಟಿದ್ಯಲ್ಲ ನಮ್ಮ ಜನ. ನನ್ನ ಚಾನಲ್ ಇದು ಚೆನ್ನಾಗಿ ಬಂದಿದೆ, ನನ್ನ ಚಾನಲ್ಗೆ ಹಾಕೋಣ. ಸರಿ ಆಯ್ತು, ಚೆನ್ನಾಗಿ ಬಂದಿದೆ, ನನ್ನ ಚಾನಲ್ಗೆ ಹಾಕೋಣ ಇದು. ಆಯ್ತು ಬಿಡು. ಓಕೆ. ಸೊ ನನಗೆ ಸ್ನೇಹಿತರೆ ಪ್ರ್ಯಾಂಕ್ ಮಾಡಿದ್ದಕ್ಕೆ ಕೋಪ ಬರಲಿಲ್ಲ. ಕೋಪ ಬಂದಿದ್ದು ಏನಕ್ಕೆ ಅಂತಂದ್ರೆ, ಬ್ರ್ಯಾಂಡ್ ಒಂದು ಪೆಂಡಿಂಗ್ ಶೂಟ್ ಇತ್ತು. ಬೆಳಗ್ಗೆ ತಾನೇ ಶೂಟ್ ಮಾಡಿದೆ, ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ಬೆಳಗ್ಗೆ ಶೂಟ್ ಮಾಡಿದೆ. ಸೊ ಮತ್ತೆ ಈಗ ಒಂದು ಸ್ವಲ್ಪ ಕಂಟಿನ್ಯೂಟಿ ಇತ್ತು ಅದರದ್ದು, ಇನ್ನು ಶೂಟ್ ಮಾಡಿರಲಿಲ್ಲ. ಒಂದು ಪ್ರಾಡಕ್ಟ್ ಬರಬೇಕಾಗಿತ್ತು, ಆ ಪ್ರಾಡಕ್ಟ್ ಇಟ್ಕೊಂಡು ಮಾಡಬೇಕಾಗಿತ್ತು. ಸೊ ಇವಾಗ ನಾನು ಮತ್ತೆ ಅದನ್ನೆಲ್ಲ ರೀಶೂಟ್ ಮಾಡಬೇಕು. ಅವ್ರಿಗೆ ಆಲ್ರೆಡಿ ಅಪ್ರೂವ್ ಆಗಿತ್ತು. ಬಿಡು, ಇದು ಮಾಡೋಣ ಇವಾಗ. ಇದು ತೆಗ್ದ್ಬಿಟ್ಟು ಬಾ, ಹೋಗಿ ಹೆಂಗ್ ಕಾಣ್ತೀಯ ಅಟ್ಲೀಸ್ಟ್ ತೋರ್ಸು. ನೈನಾ, ನೀನು ನನಗೆ ಮಾಡಿರೋ ಪ್ರ್ಯಾಂಕ್ಗೆ ನಾನು ಯಾವ ಥರ ಇರ್ತೀನಿ ಗೊತ್ತಾ? ತೋರ್ಸು ತೆಗಿ.
ಅವ್ನು ನೋಡು ಶೀ ಒಂಥರ ಕಾಣ್ತಿದ್ಯಾ. ಇನ್ಮೇಲೆ ಹಿಂಗೆ ಇರ್ತೀನಿ. ಶೀ ಬೇಡ ಹೋಗು. ಇಲ್ಲ ಹಿಂಗೆ ಇರ್ತೀನಿ. ಡ್ಯಾಡಿ ಹಾ ಇಲ್ಲ ಇದೆ ತಗೊಳ್ಳಿ. ಇವಾಗ ನನಗ್ ಪ್ರ್ಯಾಂಕ್ ಮಾಡ್ತಿದ್ದಾಳೆ, ನಾನು ಅವಳಿಗೆ ಪ್ರ್ಯಾಂಕ್. ತಗೋ ಹಿಂಗೆ ಇರ್ತೀನಿ. ಚೆನ್ನಾಗ್ ಕಾಣ್ತಿಲ್ಲ ಆ ಕಡೆ ತೆಗ್ದ್ಬಿಟ್ ಬಾ ಎಲ್ಲ ಆ ಕಡೆ. ಹಿಂಗೆ ಇದೆ. ಏನಾಯ್ತಾ? ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಂಗೆ? ಎಲ್ಲ ತೆಗ್ಬಾ. ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಕ್ಕೆ. ನಾನೇನೋ ಅನ್ಕೊಂಡೆ, ಅಂದ್ರೆ ಜಾಸ್ತಿ ಹೋಗಲ್ಲ ಹೇರ್ ಅನ್ಕೊಂಡೆ, ಅದೇನೋ ಆಯ್ತು. ಎಲ್ಲಿ ಬಾ. ನಂಗೆ ಸೈಕ್ ಮಾಡ್ಬೇಡ ನೀನು. ಹೋಗ್ಲಿ ಬಿಡು, ಹೋಗ್ ತೆಗ್ದು ಬಿಡ್ಬಾ ಫುಲ್ಲು. ಚೆನ್ನಾಗಿ ಕಾಣ್ತಿಲ್ಲ. ಫುಲ್ ತೆಗೆದ್ರೆ ಇವಾಗ ಹೆಂಗಿರುತ್ತೆ ಗೊತ್ತಾ? ನೋಡಿ ಇವಾಗ ಏನ್ ಮಾಡೋದು. ಮಸಿ ಬಂದೇ ಇರು. ಅಯ್ಯೋ ನಂಗಂತೂ ಇಷ್ಟ ಆಗ್ಲಿಲ್ಲ. ಹೋಗ್ಮ ಆ ಕಡೆ. ನೈನಾ ಮಸಿ ನೀನ್ ತೋರ್ಸು. ಇದೇನಿದು ಹಿಂಗ್ ಸ್ಟೈಲ್ ಮಾಡ್ಕೊಂಡ್ ಬಂದಿದ್ಯಾ? ನಕ್ಕಲ್ಲೇ ತೋರ್ಸು. ತೆಗಿ ಮಾಸ್ಕ್ ತೆಗಿ. ಒಂದ್ ನಿಮಿಷ ಇರೋ. ನಿಮ್ಮ ಎಕ್ಸ್ಪ್ರೆಷನ್ ರೆಡಿನಾ ನೀವು? ಎಸ್ ರೆಡಿ. ಹಾ ಸ್ವಲ್ಪ ನಾನು ಬೆಳಕಕ್ಕೆ ಬಂದ್ಬಿಡ್ತೀನಿ ರೀ. ಹಾ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕಲ್ವಾ? ಹ್ಮ್. ನಾನು ಚೆನ್ನಾಗಿ ಕಾಣ್ತಿದ್ದೀನಾ? ಎಲ್ಲಿ ನೀನ್ ತೆಗೆದ್ರೆ ಈ ಸ್ಪೆಕ್ಸು ಮಾಸ್ಕ್ ತೆಗೆದ್ರೆ ಸ್ಪೆಕ್ಸ್ ಇರ್ಲಿ. ಡ್ರೆಸ್ ಚೆನ್ನಾಗಿದೆ. ರೆಡಿನಾ? ತೆಗಿತಾ ಇದ್ದೀನಿ. ತೆಗಿ. ರೆಡಿನಾ? ಹಾ ಆದ್ರೆ ಬೆಳ್ಳಗ್ ಕಾಣ್ತಾ ಇದ್ಯಾ. ಇದು ತೆಗಿ, ಸ್ಪೆಕ್ಸು ತೆಗಿ. ಎಲ್ಲಿ ಸ್ನೇಹಿತರೆ, ನಾನು ಹೇಳ್ದೆ ಬೇಡ ಅಂತ. ಎಷ್ಟು ಒಂದು 5 years ಕಮ್ಮಿ ಅನಿಸ್ತಿಲ್ವಾ? 5 years ಏನ್ ಕಡಿಮೆ ಅನಿಸ್ತಿಲ್ಲ. ಒಂಥರ ಕಾಣ್ತಿದ್ಯಾ. ಹುಡುಗಿ ತರ ಕಾಣ್ತಿ. ನಿನ್ ಪ್ರ್ಯಾಂಕ್ ನಿನ್ಗೆ ಪ್ರ್ಯಾಂಕ್ ಆಗೋಯ್ತು. ಅಲ್ಲ ಏನ್ ಇದು ಸ್ಕಿನ್ ನಿನ್ ಇಷ್ಟೊಂದು ಕಲರ್ ಇದೆಯಾ? ಸಾಫ್ಟ್ ಹೆಂಗೈತೆ? ಹಾ ಮುಟ್ಟು ಸಾಫ್ಟು. ಫುಲ್ ಸಾಫ್ಟ್ ಇದೆ. ಅದಕ್ಕೆ ಮುಟ್ಟು. ಹಿಂಗ್ ಮುಟ್ಬೇಡ್ರಿ, ಹಿಂಗ್ ಮುಟ್ರಿ. ನಾನ್ ನಿಜ ನಿಂಗೆ ಹುಡುಗಿರ್ ತರ ಮೇಕಪ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ನಿನ್ ಸ್ಕಿನ್. ಇವಾಗ ನೆಕ್ಸ್ಟ್ ಇವಾಗ ಏನಾಗ್ತಿದೆ ಹೇಳು? ಏನು ನೆಕ್ಸ್ಟ್ ನಾನು ವಿಗ್ ಹಾಕೊಂಡು ನಿಂದು ಪಾರ್ಟ್ ಮಾಡ್ತೀನಿ. ಬೇಡ ಬೇಡ ಬೇಡ. ಒನ್ ಡೇ ಬೇಡ ಬೇಡ. ಪಕ್ಕ ಮಾಡ್ತೀನಿ ನಾ ಏನಾದ್ರೂ ಆಗ್ಲಿ. ಕಂಡೆ ಹೆಂಗಿದೆ ಆದಿತ್ಯ? ಚೆನ್ನಾಗಿ ಕಾಣ್ತಿದೆ. ಏನ್ ನಿನ್ ತುಟಿನೂ ಚೆನ್ನಾಗೈತೆ. ನೀನು ಲವಲ್ ವಿದಾಗ್ತಾ ಇದೆಯಾ ತಾನೆ? ಲವ್ವಲ್ಲೆಲ್ಲ ನಂಗೇನು ಇಷ್ಟ ಆಗ್ತಿಲ್ಲ. ಹಂಗೆಲ್ಲ ಮಾಡ್ಬೇಡ. ನನ್ಗೆ ಅಲ್ಲಮ್ಮ, ತುಟಿ ಬೈಟ್ ಮಾಡ್ತಾ ಇದೀನಿ ಅಷ್ಟೇ. ನಾನು ಬರೀ ಬ್ರೈಟ್ ಇದೆಯಾ? ಬ್ರೈಟ್ ಚೆನ್ನಾಗಿ ಕಾಣ್ತಿದ್ಯಾ? ನಾನು ಬರೀ ನಿನ್ ಮೀಸೆ ತೆಗಿತಿ ಅನ್ಕೊಂಡೆ. ಚೆನ್ನಾಗಿ ಕಾಣ್ತಿಲ್ಲ ಮೌ. ಇಷ್ಟು ಕಡಿಮೆ ಆಗ್ಬಿಟ್ರೆ ಇದು ಈ ಜಾಲೈನ್ ಕರೆಕ್ಟಾಗಿದ್ರೆ ಸಾಕಾಗಿರೋದು. ಏನ್ ವಿಷಯ ಹೇಳು ಜನಕ್ಕೆ. ಫಸ್ಟ್ ನೀನು ಮಾತಾಡು. ಸಾತ್ವಿಕ್ ಫಸ್ಟ್ ನೀನೇ ಮಾತಾಡ್ಬೇಕು. ಈ ಥರ ಮಾಡ್ಬಾರ್ದು. ನೀನೇ ತಲೆ ಕರ್ಕೊಂಡ್ಬಿಡು. ನೀನೇ ಮಾತಾಡು. ನೀನೇ ಮಾತಾಡು. ನೀನೇ ಮಾತಾಡು. ಮಾತಾಡು ಫಸ್ಟ್. ನೀನು ಮಾತಾಡ್ಬೇಕು ಫಸ್ಟ್. ಮಾತಾಡು ಬಂದ್ರಿ ಇಲ್ಲಿ ನಾವಾ ಸುಮ್ಮನೆ ಮಾತಾಡ್ಸಕ್ಕಂತ ಬಂದ್ವಿ. ಮಾತಾಡ್. ಮೈಕ್ ಇಸ್ಕೊ. ಮೈಕ್ ಕೇಳಿಸಲ್ಲ ಇಲ್ಲಿ. ಮಾತಾಡೋ. ಏನ್ ಮಾತಾಡ್ಲಿ? ಏನೋ ನೀನೇ ಮಾತಾಡು. ನನ್ಗೇನು ಅರ್ಥ ಆಗ್ತಿಲ್ಲ. ನೀನ್ ಕರ್ಕೊಂಡ್ಬಂದ್ಬಿಟ್ಟು ತುಂಬಾ ಇರ್ಟೇಟ್ ಮಾಡ್ತಾ ಇದ್ಯಾ ನೀನು. ಮಾತಾಡೋ. 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 ನೀನ್ ಮಾತಾಡ್ಬೇಕು. ನೀನ್ ಮಾತಾಡು. ಮಾತಾಡ್ತೀನಿ ಅಂದ್ರೆ ಹೋಗ್ಬಿಡ್ತೀನಿ ನಾನು ಇವಾಗ. ಹೋಗ್ ತಗೋ. ನಗ್ಸ್ಬೇಡ ಸಾತ್ವಿಕ್. ಅವನ ನಿನ್ನ ಯಾರು ಕರ್ಕೊಂಡ್ ಬಂದಿದ್ದು? ಇವನ್ ಕರ್ಕೊಂಡ್ಬಂದಿದ್ದು. ನಾನು ಕರ್ಕೊಂಡ್ ನಿನಗೆ ನೀನು ನೋಡ್ತೀಯಾ? ನೋಡ್ತೀನಿ. ಇವನು ನೋಡ್ತಾನ? ಟಿವಿಲಿ ನೋಡ್ತೀರಾ ಮೊಬೈಲಲ್ಲಿ ನೋಡ್ತೀರಾ? ಟಿವಿಲಿ ನೋಡ್ತೇವೆ. ನಾನು ಮೊಬೈಲ್ ನೀರ್ ಕೊಡ್ನೇನಾ? ಸುಸ್ತಾಗ ಫ್ಯಾನ್ ಹಾಕು, ಶೆಕೆ ಬರ್ತೈತೆ ಪಾಪ. ಮೊಬೈಲ್ ಹಾ ಮೊಬೈಲ್ ನೋಡಿದೀವಿ ನಾವು. ಮೊಬೈಲಲ್ಲಿ ನೋಡೋದಾ? ರೆಗ್ಯುಲರ್ ನೋಡ್ತೀರಾ ಏನು? ಹತ್ರ ಇಟ್ಕೋ. ಯಾವಾಗ್ಲೂ ನೋಡ್ತೀವಿ ನಾವಿಬ್ರು. ಅಷ್ಟೇ. ಬಟ್ ಹಿಂಗೆ ಹೋಗ್ಬಾರ್ದು ಸಡನ್ ಆಗಿ ಯಾರ್ದ ಮನೆ ಅಂತ. ಓಕೆನಾ? ಸೇಫ್ಟಿಯಾಗಿ ಇರಬೇಕು. ರೋಡಲ್ಲಿ ಸಿಕ್ಕಿದಾಗ ಮಾತಾಡ್ಬೇಕು. ಮನೆಗೆ ಹೋಗ್ಬಿಟ್ರೆ ಬೇರೆ ಯಾರಾದರೂ ಹಿಡ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ಆಮೇಲೆ ಇಲ್ಲ
ನಾನೇನು ಮಾಡಕ್ಕಾಗಲ್ಲ. ಏನ್ ಗುದ್ದಿಸ್ಕೊಂಡು ಹೋಗ್ಬಿಡ್ತಾನೆ. ಹಂಗ ಹೋಗ್ಬಾರ್ದು ಆಯ್ತಾ. ಸೆಕೆಂಡ್ ಗ್ರೇಡ್ ಇವನು, ಇವನೇ ದೊಡ್ಡವಂತರ ಇದ್ದಾನೆ. ಏನ್ ಎಲ್ಲೋಗಿದ್ರಿ? ಏನಿಲ್ಲ, ಬಂದ್ವಿ ಅಷ್ಟೇ. ಮನೆಯಿಂದ ಬಂದ್ರಾ? ವಿಡಿಯೋ ನೋಡ್ಬಿಟ್ಟು ಬಂದ್ರಾ ಅಥವಾ ಹಂಗೆ ಸುಮ್ನೆ ಪ್ಲಾನ್ ಮಾಡ್ಕೊಂಡು ಬಂದ್ರಾ? ವಿಡಿಯೋ ನೋಡ್ಬಿಟ್ಟು ಬಂದಿದ್ವಿ. ಹೌದಾ? ಇದಿಂಗ ಮನೆ ಗೊತ್ತಾಗ್ಬಿಡ್ತು ನಿಮ್ಗೆ. ನಮ್ ನೋಡಿದ್ರಾ ಬೇರೆ ಟೈಮಲ್ಲಿ? ನಾನು ನೋಡಿದ್ದೀನಿ, ನಾನು 2 ಸರಿ ನೋಡಿದ್ದೀನಿ ನಿಮ್ನ. ಎಲ್ಲಿ ನೋಡಿದೆ? ಅಲ್ಲಿ ಇದು ಒಂಥರ ಡೇಂಜರಸ್ ಬೋರ್ಡ್ ಹಾಕಿದಾರಲ್ಲ, ಅಲ್ಲೊಂದ್ಸಲ ನೋಡಿದ್ದೀನಿ ಅಷ್ಟೇ. ನಾವು ಒಂದೇ ಸಲ ನೋಡಿದ್ದೀನಿ. ನೋಡಿ ಸ್ನೇಹಿತರೆ, ಬಟ್ ಸೇಫ್ಟಿ ಪರ್ಪಸ್ಗೋಸ್ಕರ ಹೋಗ್ಬಾರ್ದು ಹಂಗೆ ಏನೋ ಯಾರ ಮನೆಗೂ ಡೈರೆಕ್ಟ್ ಆಗಿ. ಆಯ್ತು ಆಯ್ತಾ, ಹುಷಾರಾಗಿರ್ಬೇಕು. ಇವಾಗ ಬೇರೆ ಇದು ನಮ್ಮ ಮನೆ ಎಲ್ಲ ಬೇರೆ ಮನೆ ಆಗಿದ್ರೆ ಯಾರಾದ್ರೂ ಮನೆಗೆ ಹೋಗ್ರಿ, ಇಲ್ಲಿ ಬಂದು ಆಮೇಲೆ ಹುಷಾರಾಗಿ ಮನೆಗೆ. ಎಷ್ಟು ದೂರ ಇದೆ ಇಲ್ಲಿಂದ ಮನೆ? ಇಲ್ಲ ಇರೋದು. ಸರಿ ಹೋಗಿ, ಹುಷಾರಾಗಿ ಹೋಗಿ. ಓಡಾಡ್ಬಾರ್ದು. ಬಾಯ್ ಬಾಯ್. ಹುಷಾರ್.